ನಿಮಗೆ ಯಾವ ಗೊಜ್ಜು ಇಷ್ಟ? ನಾನಿವತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಎಲ್ಲ ತೊಳೆದು ಒರೆಸಿ ಹೆಚ್ಕೋತಾ ಇದ್ದೀನಿ. ನೀರಿನ ಅಂಶ ಇಲ್ದಲೇ ಇರೋದು ಬಹಳ ಮುಖ್ಯ. ಯಾಕೆಂತಂದರೆ ಲೋಳೆ ಜಾಸ್ತಿ ಆಗಿಬಿಡುತ್ತೆ ನೀರಿನ ಅಂಶ ಜಾಸ್ತಿ ಇದ್ದಷ್ಟು. ಫುಲ್ ಒರೆಸ್ಕೊಂಡು ಡ್ರೈ ಆದಮೇಲಿಂದ ತೊಟ್ಟು ಮತ್ತು ಹಿಂಭಾಗನ ಕಟ್ ಮಾಡಿಬಿಟ್ಟು ಆಮೇಲೆ ಸಣ್ಣ ಸಣ್ಣ ಹೋಳುಗಳ ಆಕಾರಕ್ಕೆ ಹೆಚ್ಕೋಬೇಕು. ನಾನೊಂದು 1/4 ಅರ್ಧ ಇಂಚ್ವರೆಗೂ ಆಗುವಷ್ಟು ಸೈಜಲ್ಲಿ ಹೆಚ್ಕೋತಾ ಇದ್ದೀನಿ. ನೋಡಿ 10-15 ಬೆಂಡೆಕಾಯಿಗಳು ಒಟ್ಟಿಗೆ ಇಟ್ಕೊಂಡು ಹೆಚ್ಚಿಬಿಟ್ರೆ ಹೆಚ್ಚೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಕೆಲವರು ಬೆಂಡೆಕಾಯಿನ ತೊಳೆದ್ಬಿಟ್ಟು ಬಿಸಿಲಲ್ಲೂ ಇಡ್ತಾರೆ, ಆವಾಗ ನೀರೆಲ್ಲ ಆವಿ ಆಗುತ್ತೆ ಅಂತಂದ್ಬಿಟ್ಟು ಒರೆಸಿದ್ರೇ ಸಾಕು, ಬಿಸಿಲಲ್ಲೆಲ್ಲ ಇಡೋದು ಅವಶ್ಯಕತೆ ಏನು ಬೀಳಲ್ಲ. ಹೇಗೆ ನಾನು ಹೋಳುಗಳ ಆಕಾರದಲ್ಲಿ ಎಲ್ಲದನ್ನು ಒಟ್ಟಿಗೆ ಹೆಚ್ಕೊಂಡು ಇಟ್ಕೊಂಡು ಅದನ್ನು ಹುರ್ಕೋತಾ ಇದ್ದೀನಿ. ಒಂದು ದಪ್ಪ ತಳದ ಬಾಣಲೆ ತೊಗೊಂಬಿಟ್ಟು ಅದಕ್ಕೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಿಟ್ಕೊಟ್ಟಿದ್ಮೇಲೆ ಒಂದೇ ಒಂದು ಗುಂಟೂರು ಮೆಣಸಿನ್ಕಾಯಿನ ಮುರಿದು ಹಾಕ್ಕೋತಾ ಇದ್ದೀನಿ. ನಾನು ರುಬ್ಬುವಾಗ ಸಾಮಾನ್ಯವಾಗಿ ಬಾಡಿಗೆ ಮೆಣಸಿನ್ಕಾಯಿ ಉಪಯೋಗಿಸ್ತೀನಿ. ಒಗ್ಗರಣೆಗೆ ಹಾಕುವಾಗ ಗುಂಟೂರು ಅಥವಾ ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಉಪಯೋಗಿಸ್ತೀನಿ. ಯಾಕೆಂದರೆ ಅದು ಬೆಂದರೆ ಬಾಡಿಗೆ ಮೆಣಸಿನ್ಕಾಯಿ ಒಂಥರ ಬಟ್ಟೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದಾದರೆ ಸ್ವಲ್ಪ ಥಿಕ್ಕಾಗಿರುತ್ತಲ್ಲ ಸಿಪ್ಪೆ, ಅದಕ್ಕೆ ಗುಂಟೂರು ಬಳಸ್ತಾಯಿದ್ದೀನಿ ಒಗ್ಗರಣೆಗೆ. ಆಮೇಲೆ ಹೆಚ್ಚಿಟ್ಟಿರೋ ಬೆಂಡೆಕಾಯಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರಿಯೋವಾಗ ನೀವು ಸಣ್ಣ ಉರಿನಲ್ಲಿ ಇಟ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಂಡ್ರೆ ಒಳ್ಳೆಯದು. ನಾನು ಇಲ್ಲಿ ರುಬ್ಕೊಳ್ಳೋಕ್ಕೆ ಹುರ್ಕೋಬೇಕಾಗಿತ್ತಲ್ವ, ಅದಕ್ಕೋಸ್ಕರ ಬೆಂಡೆಕಾಯಿನ ಹಿಂದ್ಗಡೆ ಶಿಫ್ಟ್ ಮಾಡಿಬಿಟ್ಟು ಒಂದು ಹಿಡಿಯಷ್ಟು ಕಡಲೆಬೇಳೆ, ಒಂದು ಅರ್ಧ ಹಿಡಿಯಷ್ಟು ಉದ್ದಿನಬೇಳೆನ ಇನ್ನೊಂದು ಪಾತ್ರೆಯಲ್ಲಿ ಹುರ್ಕೋತಾ ಇದ್ದೀನಿ. ಸೊ ಎರಡೂ ಒಟ್ಟಿಗೆ ಆಗುತ್ತೆ ಅಂತಂದ್ಬಿಟ್ಟು ಹಿಂದ್ಗಡೆ ಬೆಂಡೆಕಾಯಿ ಅವಾಗವಾಗ ಕೈ ಆಡಿಸಿದ್ರೆ ಸಾಕು. ಇದನ್ನು ಅವಾಗವಾಗ ಹುರ್ಕೊಂಡ್ರೆ 2 ಕೆಲಸನೂ ಒಟ್ಟಿಗೆ ಆಗುತ್ತೆ ಅಂತಂದ್ಬಿಟ್ಟು ಆ ಕಡೆ ಸಾರನ್ನೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಒಟ್ಟಿನಲ್ಲಿ ಎಲ್ಲ ಒಲೆಗಳು ಉಪಯೋಗ ಆಗ್ತಾಯಿದ್ದಾವೆ. ಅರ್ಜೆಂಟಲ್ಲಿ ಅಡುಗೆ ಮಾಡುವಾಗ ಬೇಕಾಗುತ್ತಲ್ವ, 3 ಒಲೆ ಇದ್ದರೂ ಸಾಲದು, 4 ಒಲೆ ಇದ್ದರೂ ಸಾಲದು. ಹಾಗೆಯೇ 2 ಕಡೆನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇವಾಗ ಸಣ್ಣ ಉರಿ ಮಾಡಿಕೊಂಡು ಹುರ್ಕೊಂಡು ಅದಕ್ಕೆ ನೋಡಿ ಕೆಂಪಗಾಗಿರುತ್ತೆ ಸ್ವಲ್ಪ. ಅದಾದಮೇಲಿಂದ ಅಲ್ಲಿಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಒಣಮೆಣ್ಸಿನ್ಕಾಯಿ 2 ಬ್ಯಾಡ್ಗಿ 2 ಗುಂಟೂರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಖಾರ ಮಾಡ್ತಾಯಿಲ್ಲ ನನ್ನ ಮಕ್ಕಳಿಗೋಸ್ಕರ ಮಾಡೋದ್ರಿಂದ. ನೀವು ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ. ಮೆಣಸಿನ್ಕಾಯು ಹಾಕ್ಕೊಂಬಿಟ್ಟು ಹುರ್ಕೊಂಡು ಅದಾದಮೇಲಿಂದ ನೋಡಿ, ನಾನು ಬೇರೆ ಏನೋ ಐಟಮ್ ಹಾಕುವಾಗ ಅವಾಗವಾಗ ಸ್ಟವ್ ಆಫ್ ಮಾಡಿರ್ತೀನಿ. ಒಲೆ ಉರಿ ಇದು ಹಾಬ್ ಅಲ್ವಾ, ಉರಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾನು ತಕ್ಷಣ ಹಾಕೋಕ್ಕಾಗಲಿಲ್ಲ ಅಂತಂದರೆ ಈ ಕಡೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ನಾನು ಅವಾಗವಾಗ ಸಣ್ಣ ಉರಿ ಮಾಡೋದು ಆಫ್ ಮಾಡೋದು ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಿರ್ತೀನಿ. ಆಮೇಲೆ ಒಂದು 1/4 ಸ್ಪೂನಷ್ಟು ಮೆಂತ್ಯ ಸೇರಿಸ್ತಾಯಿದ್ದೀನಿ. ಆಮೇಲೆ ಒಂದು 4 ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಕಾಳು ಮೆಣಸು ಎಲ್ಲ ಸೇರಿದ್ರೆ ಖಾರ ಸರಿ ಹೋಗುತ್ತೆ. ಮಕ್ಕಳು ತಿನ್ನಬೇಕಲ್ವ, ಜಾಸ್ತಿ ಖಾರ ಮಾಡೋಕ್ಕಾಗಲ್ಲ. ಆಮೇಲೆ ಎಲ್ಲ ಹುರ್ಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಇದು ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆದಮೇಲಿಂದನೇ ಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಕಿದ ಐಟಮ್ಸ್ ಹಾಕ್ಕೊಂಡ್ರೆ ಒಳ್ಳೆಯದು. ಏಕೆಂದರೆ ಇಲ್ಲಾಂದರೆ ಕಡಲೆಬೇಳೆ ಉದ್ದಿನಬೇಳೆ ಜಾಸ್ತಿ ಆಗಿಬಿಡುತ್ತೆ, ಮೆಣಸಿನ್ಕಾಯಿ ಇದು ಎಲ್ಲ ಬೆಂದಿರಲ್ಲ. ಆಮೇಲೆ ಹುರಿದು ತಣ್ಣಗಾಗಿರೋಂಥ ಇದನ್ನು ಮಸಾಲೆ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕೊಂಬಿಟ್ಟು 1 ಹಿಡಿಯಷ್ಟು ಕಾಯಿ ತುರಿ, 1 ಚಮಚದಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ರುಬ್ಕೊಂಡು ಬರಬೇಕು. ಅಷ್ಟರಲ್ಲಿ ನೋಡಿ ಬೆಂಡೆಕಾಯಿ ಹುರಿದಿದ್ದಾಗಿದೆ. ಇದಕ್ಕಿವಾಗ ಹುಣಸೆ ರಸ ಸೇರಿಸ್ಕೋಬೇಕು. ಹುಣಸೆ ರಸ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಬಿಟ್ಟು ಅದರ ರಸ ತೆಕ್ಕೋಬೇಕು. ನಾನು ಇಲ್ಲಿ ಮೊದಲಿಗೆ ಸಾರನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಸಾರಿಗೂ ಸ್ವಲ್ಪ ಹುಣಸೆ ರಸ ಹಿಂಡಿದ್ದೀನಿ. ಸೊ ಇಲ್ಲಿ ಇದರಲ್ಲಿ ಜಾಸ್ತಿ ಹುಣಸೆ ಹಣ್ಣಲ್ಲಿ ಹುಳಿ ಅಂಶ ಇಲ್ಲ ಇವಾಗ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ರಸನೇ ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಹುಣಸೆಹಣ್ಣು ಎಷ್ಟು ಹುಳಿ ಇದೆ ಅಂತ ನೋಡಿಕೊಂಡು ಅದ್ರ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಕೆಲವ್ರ ಮನೇಲಿ ಹುಳಿ ಜಾಸ್ತಿ ತಿಂತಾರೆ, ಕೆಲವ್ರ ಮನೆಯಲ್ಲಿ ಜಾಸ್ತಿ ತಿನ್ನಲ್ಲ. ನೋಡಿ ರಸನೂ ಅಷ್ಟೇ ತೆಳುವಾಗಿದೆ, ಇದು ಜಾಸ್ತಿ ತಿಕ್ಕಾಗಿ ಬಂದಿಲ್ಲ. 2ನೇ ಸರ್ತಿ ಹಿಂಡ್ತಾ ಇರೋ ರಸ ಆಗಿರೋದ್ರಿಂದ ಒಂದೇ ಸರ್ತಿಗೇ ಉಪಯೋಗಿಸ್ಬಿಟ್ಟು ಕೆಲವು ವಸ್ತುಗಳನ್ನು ಬಿಸಾಕುವಂಥ ಇದು ಗೃಹಿಣಿಯರಿಗೆ ಚಂದ ಅಲ್ಲ. ಅದಕ್ಕೋಸ್ಕರ ನೋಡಿ ಕೆಲವೆಲ್ಲ ಉಪಯೋಗಕ್ಕೆ ಬರೋವರೆಗೂ ಉಪಯೋಗಿಸ್ಕೋಬೇಕು ಅಲ್ವಾ, ಏನಂತೀರಾ? ಆಮೇಲೆ ಬೆಲ್ಲ ಸೇರಿಸ್ತಾಯಿದ್ದೀನಿ. ಬೆಲ್ಲ ಒಂದು ಉಂಡೆ ಗಾತ್ರ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಉಪ್ಪು 1-1/4 ಚಮಚದಷ್ಟು. ನೀವು ಬೆಲ್ಲನೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಬೆಲ್ಲ ಜಾಸ್ತಿ ತಿನ್ನಲ್ಲ ಅಂದರೆ ಕಮ್ಮಿನೇ ಹಾಕಿದ್ರೂ ನಡೆಯುತ್ತೆ. ಮತ್ತು ರುಬ್ಬಿರೋಂಥ ಮಿಶ್ರಣನ ಇಲ್ಲಿ ಸೇರಿಸ್ತಾಯಿದ್ದೀನಿ. ಅದು ರುಬ್ಬಿರೋ ಇದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಅದನ್ನು ಎಲ್ಲದನ್ನು ಸೇರಿಸ್ಬೋದು. ನಮಗೆ ತುಂಬ ಗಟ್ಟಿಯಾಗಿರೋಂಥ ಗೊಜ್ಜು ಬೇಕಾಗಿಲ್ಲ, ನಂಚ್ಕೊಂಡು ತಿನ್ನೋಕ್ಕಾಗೋ ಥರದ್ದು ಗೊಜ್ಜು ಮಾಡ್ತಾ ಇರೋದ್ರಿಂದ ಇದಕ್ಕೆ ನೀವು ನೀರು ಸೇರಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರನ್ನು ಸೇರಿಸ್ಕೊಂಡು ಕುದಿಸ್ಕೋಬಹುದು. ಚೆನ್ನಾಗಿ ಬೆಂಡೆಕಾಯಿ ಎಲ್ಲ ರಸ ಹೀರ್ಕೋಬೇಕು. ಇದು ಅಡುಗೆಯವ್ರು ಮಾಡೋ ಥರದ ಸ್ಟೈಲಿನ ಗೊಜ್ಜಿದು.
ಅದೇ ಇವಾಗ ಫಂಕ್ಷನ್ಗಳಲ್ಲಿ ಅದನ್ನು ಮದುವೆ ನಾಮಕರಣ ಅಥವಾ ಮುಂಜಿ ಆ ಥರದ್ದು ಫಂಕ್ಷನ್ಗಳಲ್ಲಿ ನೋಡಿರ್ತೀರ ನೀವು, ಬೆಂಡೆಕಾಯಿ ಗೊಜ್ಜು ಅಂತ ಒಂದು ಬೆಂಡೆಕಾಯಿ, ಹಾಗಲಕಾಯಿ, ಸುಮಾರು ಐಟಮ್ಸಲ್ಲಿ ದ್ರಾಕ್ಷಿ ಗೊಜ್ಜು ಮಾಡ್ತಾರೆ. ಈ ಥರ ತುಂಬ ವೆರೈಟಿ ಗೊಜ್ಜುಗಳು ಮಾಡ್ತಾರಲ್ವ, ಆ ಥರದ್ರಲ್ಲಿ ಇದು ಒಂದು ಸ್ಟೈಲ್ ಆಫ್ ಗೊಜ್ಜಿದು. ತುಂಬ ಚೆನ್ನಾಗಾಗುತ್ತೆ, ರುಚಿ ಮಾತ್ರ ನಿಮಗೆ ಪೂರ್ತಿನೇ ಖಾಲಿ ಆಗೇ ಹೋಗ್ಬಿಡುತ್ತೆ ಮಾಡಿದ್ನ ಅನ್ನೋ ಹಾಗೆ. ನೋಡಿ, ಎಲ್ಲ ಸೇರಿಸ್ಬಿಟ್ಟು ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಚೆನ್ನಾಗಿ ಕುದ್ದು ಬಣ್ಣ ಚೇಂಜ್ ಆಗುತ್ತೆ, ಸ್ವಲ್ಪ ಅದು ಬೆಂದಿರೋ ಬಣ್ಣ ಬರುತ್ತೆ. ಆಮೇಲೆ ಬೆಂಡೆಕಾಯಿ ಎಲ್ಲ ರಸ ಎಲ್ಲ ಹೀರ್ಕೊಳ್ಳುತ್ತೆ. ಇಷ್ಟಾದರೆ ಗೊಜ್ಜು ರೆಡಿ ಆಯಿತು ಅಂತ. ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ರೊಟ್ಟಿ, ಚಪಾತಿ, ದೋಸೆ ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನಾಗಿ ತಿನ್ನಬಹುದು. ಈ ರೆಸಿಪಿ ಖಂಡಿತ ಟ್ರೈ ಮಾಡಿ.